ಖ್ಯಾತ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಈಗ ಹಸಿಮಣೆ ಏರಲು ಸಜ್ಜಾಗಿದ್ದಾರೆ. 2 ಬಾರಿ ಒಲಿಂಪಿಕ್ಸ್ ಪದಕ ವಿಜೇತೆ ಈಗ ಆಂಧ್ರದ ಖ್ಯಾತ IT ಉದ್ಯಮಿ ವೆಂಕಟದತ್ತ ಸಾಯಿ ಅವರನ್ನ ಮದುವೆ ಆಗ್ತಿದ್ದಾರೆ. ಡಿಸೆಂಬರ್ 22ರಂದು ಸಿಂಧು ಕಲ್ಯಾಣ ಜರುಗಲಿದ್ದು, ಇದಕ್ಕಾಗಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ DCM ಪವನ್ ಕಲ್ಯಾಣ್ಗೆ ಆಮಂತ್ರಣ ನೀಡಿದ್ದಾರೆ. WPL 2025ರ ಹರಾಜು ಪ್ರಕ್ರಿಯೆ ನಡೆದಿದ್ದು, ಕೋಟಿ ಬೆಲೆಗೆ ಆಟಗಾರ್ತಿಯರು ಖರೀದಿ ನಡೆದಿದೆ. ಅದರಲ್ಲೂ 1.2 ಕೋಟಿ ಬೆಲೆಗೆ RCB ಪಾಲಾಗಿದ್ದಾರೆ. ಸುದ್ದಿಯನ್ನು ನೋಡೋಣ ಕ್ರೀಡೆ ಝರ್ಮಾ ನ್ಯೂಸ್ ಟಾಪ್ 9 ನಲ್ಲಿ. 2025ರ ಮಹಿಳಾ ಪ್ರೀಮಿಯರ್ ಲೀಗ್ WPLನ ಮಿನಿ ಹರಾಜು ಬೆಂಗಳೂರಿನಲ್ಲಿ ನಡೆದಿದೆ. 4 ಆಟಗಾರ್ತಿಯರು ಬರೋಬ್ಬರಿ 1 ಕೋಟಿಗೂ ಅಧಿಕ ಬೆಲೆಗೆ ಮಾರಾಟವಾಗಿದ್ದಾರೆ. ಅನ್ಕ್ಯಾಪ್ಡ್ ಆಟಗಾರ್ತಿಯರಾದ ಸಿಮ್ರಾನ್ ಶೇಖ್ 1.9 ಕೋಟಿ, ಜಿ ಕಮಲಿನಿ 1.6 ಕೋಟಿ, ವೆಸ್ಟ್ ಇಂಡೀಸ್ ಆಟಗಾರ್ತಿ ಡಿಯಾಂಡ್ರಾ ಡಾಟಿನ್ 1.7 ಕೋಟಿ ರೂಪಾಯಿಗೆ ಹಾಗೂ ಪ್ರೇಮಾ ರಾವತ್ 1.2 ಕೋಟಿ ಮೊತ್ತಕ್ಕೆ ಹರಾಜಾಗುವ ಮೂಲಕ ದುಬಾರಿ ಆಟಗಾರ್ತಿಯರು ಎನಿಸಿಕೊಂಡಿದ್ದಾರೆ. 2025ರ ಮಹಿಳಾ ಪ್ರೀಮಿಯರ್ ಲೀಗ್ WPL ಮಿನಿ ಹರಾಜಿನಲ್ಲಿ RCB ಫ್ರಾಂಚೈಸಿ ಬರೋಬ್ಬರಿ 1.2 ಕೋಟಿ ನೀಡಿ ಪ್ರೇಮಾ ರಾವತ್ ಅವರನ್ನ ಖರೀದಿಸಿದೆ. ಜೊತೆಗೆ ಜೋಶಿತಾ ವಿಜಯ್, ರಾಘವಿ ಬೆಸ್ಟ್, ಜಾಗ್ರವಿ ಪವಾರ್ಗೆ ತಲಾ 10 ಲಕ್ಷ ನೀಡಲಾಗಿದ್ದು RCB ತಂಡದ ಪಾಲಾಗಿದ್ದಾರೆ. ಬಾಂಗ್ಲಾ ಕ್ರಿಕೆಟ್ ತಂಡದ ಆಲ್ರೌಂಡರ್ ಶಕೀಬ್ ಅಲ್ ಹಸನ್ ಅವರ ಬೌಲಿಂಗ್ ಮೇಲೆ ಎಲ್ಲಾ ಮಾದರಿಯ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ನಿಷೇಧ ಹೇರಲಾಗಿದೆ. ಈ ಬಗ್ಗೆ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ BCB ದೃಢಪಡಿಸಿದೆ. ಶಕೀಬ್ ಅಲ್ ಹಸನ್ ಬೌಲಿಂಗ್ ಕ್ರಮ ಕಾನೂನು ಬಾಹಿರವೆಂದು ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ತನಿಖೆ ನಡೆಸಿತ್ತು. ಭಾರತ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ 3ನೇ ಟೆಸ್ಟ್ ಪಂದ್ಯದ ದ್ವಿತೀಯ ದಿನದಂದು ಆಸೀಸ್ ಪಡೆ ಭರ್ಜರಿ 405 ರನ್ ಕಲೆ ಹಾಕಿದೆ. ಆಸ್ಟ್ರೇಲಿಯಾ ಪರ ಟ್ರಾವಿಸ್ ಹೆಡ್ ಭರ್ಜರಿ 152 ರನ್ ಗಳಿಸಿ ಪರಾಕ್ರಮ ತೋರಿಸಿದ್ದಾರೆ. ಜೊತೆಗೆ ಕ್ಲಾಸ್ ಬ್ಯಾಟ್ಸ್ಮನ್ ಸ್ಟೀವ್ ಸ್ಮಿತ್ ಶತಕ ಸಿಡಿಸಿ ರನ್ ಸುನಾಮಿ ಎಬ್ಬಿಸಿದ್ದಾರೆ. 3ನೇ ಟೆಸ್ಟ್ ಪಂದ್ಯದ ದ್ವಿತೀಯ ದಿನದಾಟದಲ್ಲಿ ಭಾರತದ ಬೆಂಕಿ ಚೆಂಡು ಬುಮ್ರಾ 5 ವಿಕೆಟ್ ಪಡೆದು ಮಿಂಚಿದ್ದಾರೆ. ಟೀಂ ಇಂಡಿಯಾ ಪರ 5 ವಿಕೆಟ್ ಕಿತ್ತು ಭರವಸೆಯ ಆಟವಾಡಿದ್ದಾರೆ.